ನಿನ್ ಮಗ ಏನೋ ಸಾಧ್ಯನೇ ಇಲ್ಲ. ನೀನ್ ಶತ್ರು ಪೊಲೀಸರು ನಾನೇ ಒಬ್ಬರ ಮೇಲೆ ಒಂದಿವಸ ಕೈ ಮಾಡಿಲ್ಲ ಅಂತದ್ರಲ್ಲಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ಯಲ್ಲೋ. ಆ ಪಾಗಲ್ಸನ ಯಾರು ಗೊತ್ತೇನೋ? ತನ್ನ 17ನೇ ವಯಸ್ಸಿಗೆ 2 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಂಡ ರೌಡಿ ಶೀಟ್ರು. ಅವ್ರ ಅಣ್ಣ ಯಾರು ಗೊತ್ತೇನೋ? ಬಬ್ಲು ಚಂದ್ರ ಯಾರು ಗೊತ್ತೇನೋ? ಕ್ಯಾಟ್ ಮಾದೇವ್ ಅವ್ನ್ ಪಾಮ ಇದ್ದ. ಕ್ಯಾಟ್ ಮಾದೇವ್ ಯಾರು ಗೊತ್ತೇನೋ? ಮಾಪಿಗೌಡ ಶಿಷ್ಯ ಮಾಪಿಗೌಡ ಯಾರು ಗೊತ್ತೇನೋ? ಕೋರಿ ಪಾಳ್ಯದ ಕೌನ್ಸಿಲರ್ ಅಷ್ಟೇ ತಾನೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಲ್ಲ? ಸುಮ್ನೆ ನೀನು ಈ ತರ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೊಂಬೇಡ. ಈ ತರ ಕೌನ್ಸಿಲರ್ಗಳು 500 ಜನ ಇರ್ತಾರೆ ಬೆಂಗಳೂರಲ್ಲಿ. ಹುಟ್ಟಾಳ 500 ಜನ ತೂಕ ಒಂದಾರಿ ಮಾಪಿಗೌಡನ್ ತೂಕ ಒಂದು ಕಣೋ. ಇಡೀ ಬೆಂಗಳೂರು ಅಂಡರ್ವರ್ಲ್ಡ್ ನ ದತ್ತ ಕಂಡ್ರೆ ಕಿರಾತ್ಕ ಅವನು. ಇಡೀ ರೌಡಿಸಂ ಜಗತ್ನ ಆ ಕೈಯಿಂದ ಈ ಕೈಯಿಂದ ಆ ಕೈಗೆ ಚೆಂಡು ಆಡ್ತಂಗ ಆಡಿಸ್ತಾನ ಅವನು. ಅದಕ್ಕೇನೀಗ ಅಂತ ಹುಡುಗನ್ ಯಾಕೆ ಕೊಡ್ದೆ? ಅವನೇ ಫಸ್ಟ್ ಹೊಡೆದಿದ್ದು. ಅಂತ ಜಾಗಕ್ಕೆ ಯಾಕೆ ಹೋಗಿದ್ದೆ? ಮದುವೆಗೆ ಹೋದನು ಮರ್ಯಾದೆಗೆ ವಾಪಸ್ ಬರೋದ್ ಬಿಟ್ಟು ಕುರ್ತಾ ಇಸ್ಪೀಡ್ ಜಾಗಕ್ಕೆ ಹೋಗಿದ್ದು ನಿನ್ ತಪ್ಪು. ಅವ್ರು ಸವಾಸ ಮಾಡಿದ್ದು 2ನೇ ತಪ್ಪು. ಅವನ ಕೆಣಕಿದ್ದು 3ನೇ ತಪ್ಪು. ಅವನ ಮೇಲೆ ಕೈ ಮಾಡಿದ್ದು 4ನೇ ತಪ್ಪು. ಬೇಕಾದ್ರೆ ನೀನ್ 100 ಟೋಡಿ ನಾನು ಹೊಡ್ಸ್ಕೊಂತೀನಿ. ಆದ್ರೆ ಯಾರೋ 3rd ಕ್ಲಾಸ್ ಚಪ್ಪರ್ಗಳ ಹತ್ರ ಹೊಡ್ಸ್ಕೊಳ್ಳೋ ಡಮ್ಮಿ ಪ್ರಜೆ ಅಲ್ಲ ನಾನು. ಹೌದು, ನೀನ್ ಯಾಕ ಲೋಕಲ್ ನನ್ ಮಕ್ಳಿಗೆ ಈ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾಕೆಂದ್ರೆ ಅವ್ರು ಒಳ್ಳೆರಲ್ಲ ಕಣೋ. ಅವ್ರು ಮಾಡಿರೋ ಕೊಲೆ ಸುಲಿಗೆ ಅತ್ಯಾಚಾರಕ್ಕೆ ಲೆಕ್ಕ ಇಲ್ಲ ಕಣೋ. ಅವ್ರು ಎದುರಾಕೊಂಡ್ರೆ ಕೊಲೆ ಮಾಡಿ ಎಲ್ಲರಲ್ಲಿ ಎಷ್ಟು ಹೋಗ್ಬಿಡ್ತಾರೆ ಕಣೋ. ನಾನೇ ಎಷ್ಟೋ ಹೆಣಗಳನ್ನ ಎತ್ತಾಕಿದ್ರೆ ಕಣೋ. ನಿನ್ನ ಆ ಸ್ಥಿತಿ ನನ್ನ ಕೈಲಿ ನೋಡಕ್ ಆಗಲ್ಲ ಕಣೋ. ಸರಿ ಬಿಡು, ಇನ್ಮೇಲೆ ಅವ್ರ ತಂಟೆಗೆಲ್ಲ ಹೋಗಲ್ಲ. ಹಂಗಾರ ಬಾ ನನ್ ಜೊತೆ. ಎಲ್ಲಿಗೆ? ಮಾಪೇಗೌಡ್ರ ನಂಗೆ ಪರಿಚಯ ಇದಾರೆ. ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಬರೋಣ. ನಾನಾ ತಪ್ಪಾಯ್ತು ಅಂತಾನ? ಹೋಗಪ್ಪ ಸೈಡ್ಗೆ. ಅನಿಲ, ನಿಮ್ಮ ಅಪ್ಪನ್ ಮಾತ್ ಕೇಳೋ. ಯಾಕೋ ಬರ್ತಾ ಇಷ್ಟು ವರ್ಟ ಆಗ್ತಿದ್ಯಾ? ನಿನ್ನ ಗಂಡ್ ಮಗ ಅಂತ ತಾನೇ ಎತ್ತಿರೋದು. ಹೋಗಿ ಅವನ್ ಯಾವನೋ ವೇಸ್ಟ್ ಬಾಡಿ ಮುಂದೆ ತಲೆ ತೆಗಿಸ್ಕೊಂಡು ನಿಂತ್ಕೋಬೇಕು ಅಂದ್ರೆ ಅದ್ರ ಬದಲು ಪ್ರಾಣ ಬಿಡೋದೇ ವಾಸಿ. ಹೇಳಿ ನಿಮ್ಮ ಯಜಮಾನ್ರಿಗೆ ಸ್ವಾಭಿಮಾನ ಇಟ್ಕೊಂಡು ಬದುಕ್ಬೇಕು ಅಂತ. ಇವನು ಉದ್ಧಾರ ಆಗೋ ಲಕ್ಷಣ ಕಾಣ್ತಿಲ್ಲ ಕಣೆ. ವನಜಾಕ್ಷಿ, ನೀನು ಒಳ್ಳೆ ಮಗನ ಇರ್ಲಿಲ್ಲ. ಇವನಿಂದ ನಮ್ಮ ಮನೆಗೆ ಒಳ್ಳೆ ಹೆಸರು ಬರೋದಿಲ್ಲ. ಯಾವ ದೇವ್ರನ್ನ ಕೇಳ್ಕೊಂಡು ನಡೆದೆ? ಅಯ್ಯೋ ಬಿಟ್ಬಿಡಿ, ಯಾಕಿಷ್ಟು ಟೆನ್ಷನ್ ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ. ಅನಿ, ಹೇ ಪ್ರಿಯಾ, ನೀನ್ ಅಲ್ಲಿಗೆ ಹೋಗ್ತಾ ಇದ್ಯಾ? ಆ ರೌಡಿಗಳ ಹತ್ರ ಸಾರಿ ಕೇಳ್ತಾ ಇದ್ಯಾ? ಅಲ್ಲ ಪ್ರಿಯಾ, ಅದು ಜಸ್ಟ್ ಡೂ ವಾಟ್ ಐ ಸೇ. ಸರಿ. ಯಾವಾಗ್ಲೂ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಆರೋಗ್ಯ ಏನಾಗ್ಬೇಕು? ತಗೊಳ್ಳಿ ತಿನ್ನಿ. ಸುಮ್ಮನೆ ಬಿಡ್ಬೇಕು, ನನಗೂ ಶಾಂತಿ ನೀರಕ್ ಬಿಡ್ಬೇಕು. ಬಾ, ಸಾರಿ ಕೇಳ್ತೀನಿ. ಗುಡ್. ಇದು ನನ್ ಮಗ, ಪೊಲೀಸ್ ಮಗ. ಎತ್ತಕ್ಕೆ ಆಮೇಲೆ ಬಂದಿದ್ದೀನಿ. ಬಾರ ನನ್ನಿದ್ದೀನಿ, ಬರ. ಅಪ್ಪ ಆದವ್ರಷ್ಟು ಬೇಡ್ಕೊಂಡ್ರು ಬಗ್ಲಿಲ್ಲ. ಅಮ್ಮನ್ ಮಾತ್ಗೂ ಕರಗ್ಲಿಲ್ಲ. ಅದ್ ಯಾವಳ ಬಣ್ಣ ಚಿಟ್ಟೆ ಬಂದ್ ಹೇಳಿದ ತಕ್ಷಣ ತಲೆ ಅಲ್ಲಾಡ್ಸ್ಕೊಂಡು ಹೊರಟೋದ್ನಲ್ಲ ಆಂಟಿ. ನಿಮ್ ಮಗ ಬರ್ತಾ ಅವಳು ಗುಲಾಮ ಆಗ್ತಿದ್ದಾನೆ. ಹುಷಾರು.